H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆತ್ಮೀಯರೇ, ನಮ್ಮ ಮೋದಿಯವರು ಟ್ರಂಪ್ ಜೊತೆ ಮಾಡಿಕೊಂಡಂಥ ಕೃಷಿಗೆ ಸಂಬಂಧಿಸಿದಂಥ ಒಂದು ಅಗ್ರಿಮೆಂಟ್ ಏನದ, ನಿಧಾನಕ್ಕೆ ಅದು ದಿನಕ್ಕೆ ಹೆಚ್ಚಾಗ್ತಾ ನಡೆದ. ಅದರಲ್ಲೂ ಮುಖ್ಯವಾಗಿ ರೈತ ನಾಯಕರೆಲ್ಲ ಒಂದಾಗ್ತಾ ಇದ್ದಾರೆ. ಇದು ನಮ್ಮ ಮೊದಲೇ ಈಗಾಗಲೇ ಲಾಸ್ನಲ್ಲಿದೆ ನಮ್ಮ ಅಗ್ರಿಕಲ್ಚರ್ ಒಕ್ಕಲ್ತನ. ಅದರಲ್ಲೇ ಈ ವಿದೇಶಿ ಮಾಲ್ ನಮ್ಮಲ್ಲಿ ಬಂದು ಡಂಪ್ ಆಗಲಿಕ್ಕೆ ಅಂದ್ರೆ ಅಮೇರಿಕಾದ ಈ ಒಂದು ಕೃಷಿ ಉತ್ಪನ್ನಗಳು ಬಂದು ಇಲ್ಲಿ ಮಾರಾಟ ನಿಲ್ಲೋದಪ್ಪ ಅಂತಂದ್ರೆ ನಮ್ಮ ಗತಿ ಏನು? ಮೊದಲ ಮಾರ್ಕೆಟ್ ಇಲ್ಲ, ಬಿದ್ದ ಮಾರ್ಕೆಟ ಲಾಸ್ ಆಗಿ ಮಾಡ್ತಾ ಇದ್ದೀವಿ. ಅವ್ರು ಎಕ್ಸಸೈಸ್ ನಮಗೆ ತಂದು ಹಾಕ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಬಂದರೂ ಲಾಭ, ಮತ್ತು ಅವ್ರಿಗೆ ಸುಂಕ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಮೋದಿ ಅವರು ಒಪ್ಪಿಗೆ ಕೊಟ್ಟು ಇದರಿಂದಾಗಿ ಸಹಜವಾಗಿ ಜೀರೋ ಅದಕ್ಕೆ ಎಷ್ಟು ಬಂದಷ್ಟು ಲಾಭ ಆಗ್ತದೆ ಅಮೆರಿಕಾಗ ಅಂದಾಗ ಸಹಜವಾಗಿ ಇದಕ್ಕೆ ನಮ್ಮ ಪಿಯೂಷ್ ಗೋಯಲ್ ಅವರು ಹೇಳ್ಬೋದು, ಇಲ್ಲ ಲಾಭ ಅದ ಹಾಗದ ಈಗ ವಾದ ಮಾಡ್ಬೋದು. ಅದು ಕಣ್ಣಿಗೆ ಕಾಣ್ತಾ ಇದೆಯಲ್ರಿ. ನಮ್ಮ ವಸ್ತುಗಳನ್ನ ಅಮೆರಿಕೆಗೆ ನಾವು ಎಕ್ಸ್ಪೋರ್ಟ್ ಮಾಡೋದಾದ್ರೆ 18% ನಮ್ಮ ಮೇಲೆ 18% ನಮ್ಮ ಮೇಲೆ ತೆರಿಗೆಯನ್ನು ಹಾಕ್ಯಾರ. ಅವ್ರ ಮಾಲ್ ನಮ್ಮಲ್ಲಿ ಮಾರ್ಲಿಕ್ಕೆ ಬಂದ್ರೆ ಗೂಡ್ಸ್ಗಳು, ಅದು ಅಗ್ರಿಕಲ್ಚರ್ ಗೂಡ್ಸ್ಗಳು ಒಕ್ಕಲ್ತನದ ಮಾಲ್ಗಳಲ್ಲಿ ಮಾರಕ್ಕೆ ಬಂದ್ರೆ ಜೀರೋ ಅಂದಾಗ ಅವ್ರಿಗೆ ಬಂದಿದ್ದು ಲಾಭ ನಮಗಿಂದು ಕಡಿಮೆ ದರಕ್ಕೆ ಅವ್ರು ಮಾರ್ಲಿಕ್ಕೆ ಹಚ್ಚಿದ್ರೆ ಬೆಣ್ಣೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಇವೆಲ್ಲ ಸಭೆ ದರದರ್ಶಿಗಳಿಗೆ ಹೆಚ್ಚಂದ್ರೆ ಇಲ್ಲಿ ತಂದು ಡಂಪ್ ಮಾಡ್ಲಿಕ್ಕೆ ಹಚ್ಚಿದಾರಪ್ಪ ಅಂತಂದ್ರೆ ಇಲ್ಲಿಯ ರೈತನ ಗತಿ ಏನು? ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆ ಹೇಳಲಿಕ್ಕತ್ತದ. ಮೊದಲ ಈಗಾಗಲೇ ಕಳೆದ 15-20 ವರ್ಷಗಳಿಂದ ಹೆಚ್ಚು ಕಡಿಮೆ 2000-2025 ಒಳಗಾಗಿ 111 ಲಕ್ಷ ಕೋಟಿ ರೂಪಾಯಿ ಲಾಸಲ್ಲಿದ್ದಾನೆ ರೈತ ಅಂತ ರೈತರ ವಾದದ. ಜೊತೆಗೆ 50 ಲಕ್ಷಕ್ಕೂ ಹೆಚ್ಚು ಜನ ರೈತರು ಸೂಯಿಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ವಾಸ್ತವದ ವಾದ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಷ್ಟು ಬಂತಪ್ಪ ಅಂದ್ರೆ ಹತ್ಯೆ ಆಯಿತು, ಮತ್ತು ಹತ್ಯೆ ಇಲ್ಲಿ ಬರ್ಲಿಕ್ಕೆ ಹೆಚ್ಚಪ್ಪ ಅಂತಂದ್ರೆ ಅದು ಏನು ಕಂಡೀಷನ್ ಆಗಿರ್ತದೆ, ಏನು ಉತ್ಪನ್ನ ಇರುತ್ತೆ, ಏನು ಕಾಣುವಂಥದ್ದಲ್ಲ. ಆ ಹತ್ಯೆ ನಮ್ಮ ಮಾರ್ಕೆಟ್ ಬಂದು, ಅದು ನೂಲು ನಮ್ಮ ಮಾರ್ಕೆಟ್ ಬಂದು, ಅಲ್ಲಿ ಬಟ್ಟೆ ನಮ್ಮ ಮಾರ್ಕೆಟ್ ಬಂದು, ಅದನ್ನ ಟ್ಯಾಕ್ಸ್ ಇಲ್ಲ. ನಮ್ಮ ವಸ್ತು ಅಲ್ಲಿ ಹೋಗ್ಬೇಕಾದ್ರೆ ಎಕ್ಸ್ಪೋರ್ಟ್ ಆಗಬೇಕು 18% ಟ್ಯಾಕ್ಸಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ನಮ್ಮ ಒಕ್ಕಲ್ತನ, ಅದು ನಮ್ಮ ಕೃಷಿ ಉಳಿತದೇನು? ಈಗಾಗಲೇ ಒದ್ದಾಡ್ತಾ ಇದ್ದಾರೆ ರೈತರು, ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರ ಅಂಥೇಳಿ ರೈತ ಮುಖಂಡರು ಒಬ್ಬೊಬ್ಬರಿಗೆ ಜಾಗೃತಿಯಾಗಿ ಸ್ಟ್ರೈಕದ ಕಡೆ ವಾಲ್ತಾ ಇದ್ದಾರೆ. ಹೋರಾಟಕ್ಕೆ ಇಳಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಈಗಾಗಲೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರ ಜೊತೆಗೂ ಸಹಿತ ಭೇಟಿಯಾಗಿ ಮಾತಾಡಿದ್ದಾರೆ. ಈಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಜೋರು ನಡೆದದ. ಸ್ವತಃ ರಾಹುಲ್ ಗಾಂಧಿಯವರು ಇದನ್ನು ವಾದ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಮಾಡಿದ್ದನ್ನು ಇನ್ನು ಬೀದಿ ಹೋರಾಟಕ್ಕೆ ತರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಮತ್ತೊಮ್ಮೆ ರೈತರು ಈ 3 ಕಾರ್ಯಕಾಲಗಳಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರು ಕಳೆದ 2-3 ವರ್ಷಗಳಿಂದ. ಈಗ ಇದು ಹೊಸ ಒಂದು ಒಪ್ಪಂದದಿಂದಾಗೆ ಪೂರ್ತಿಯಾಗಿ ಮುಳುಗಿ ಹೋಗ್ತಾರಾ, ಇವ್ರ ಭವಿಷ್ಯದ ರೈತರಿಗೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಈ ಪ್ರಶ್ನೆಗೆ ಉತ್ತರ ಈಗ ಮೋದಿಯವರು ಕೊಡಬೇಕಾಗಿದೆ. ಯಾಕಂದ್ರೆ ಮೂಲ ಆಗಿದ್ದು ಟ್ರಂಪ್ ಮತ್ತು ಮೋದಿಯವ್ರ ಮಧ್ಯದಲ್ಲಿ ಮಾತುಕತೆ. ಏನು ಮಾತುಕತೆ? ಈಗಾಗಲೇ ಏನು ಮಧ್ಯಂತರವಾದಂಥ ಒಂದು ಅಗ್ರಿಮೆಂಟ್ ಆಗಿದೆ. ಇದರ ಬಗ್ಗೆ ಪೂರ್ಣವಾದ ವಿವರಣೆ ಬರ್ತಾ ಇಲ್ಲ. ಸ್ವಲ್ಪ ಅದು ಏನಪ್ಪ ಅಂತಂದ್ರೆ ಅಮೆರಿಕ ಸ್ವಚ್ಛ ಭವನ ಇದ್ದಿದ್ದು ಅದೇನು ಫ್ಯಾಕ್ಟ್ ಸ್ಟ್ರೀಟ್ಗಳನ್ನು ಬಿಟ್ಟಾಗ ಏನಾಗಿತ್ತಪ್ಪ ಅವ್ರೊಳಗೆ ಹೊಂದಾಣಿಕೆ ಅಂತ ಬಿಟ್ಟಾಗ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ನಮ್ಮ ಮೀಡಿಯಾದಲ್ಲಿ ಹೆಚ್ಚಿಗೆ ಬರ್ತಾನೆ ಇಲ್ಲ. ಅದರಲ್ಲೂ ಗೋಧಿ ಮೀಡಿಯಾ ಇದನ್ನು ಹೆಚ್ಚಿಗೆ ಹೇಳ್ತಾನೆ ಇಲ್ಲ. ಏನಾಗ್ತದ, ಏನು ನಡೆದು, ಏನು ಒಪ್ಪಂದ ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇದರಿಂದ ಮತ್ತಷ್ಟು ರೈತರಿಗೆ ಗಾಬರಿ ಆಗ್ತಾ ಇದ್ದಾರೆ. ಅದು ಕರ್ನಾಟಕದಲ್ಲೂ ಸಹಿತ ರೈತರು ಕೊಡ್ಕೊಂಡು ಈ ಮುಕ್ತ ವ್ಯಾಪಾರ ಏನದು ಎರಡರ ಮಧ್ಯದಲ್ಲೇ ಇದು ನಿಲ್ಲಬೇಕು ಅಂತೇಳಿ ನಮ್ಮ ರೈತ ಒಕ್ಕೂಟ, ಬೇರೆ ಬೇರೆ ಒಕ್ಕೂಟಗಳು, ನಮ್ಮ ಹಸಿರು ಸೇನೆ ಆಗಿರ್ಬೋದು, ರೈತ ಸಂಘ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಇಲ್ಲಿಯ ಕಬ್ಬು ಬೆಳೆಗಾರ ಸಂಘ ಆಗಿರ್ಬೋದು, ಶಾಂತಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಥವಾ ಇನ್ನುಳಿದ ಜನ ರೈತರು ಈ ಒಂದು ಹೋರಾಟಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಅದರಲ್ಲೂ ಕೃಷಿ ಮತ್ತು ಹೈನು ಉತ್ಪನ್ನಗಳು ಅಮೆರಿಕದಿಂದ ಭಾರತ ದೇಶಕ್ಕೆ ಆಮದಾಗಲು ಯಾವುದೇ ಶುಲ್ಕ ವಿನಾಯಿತಿ ನೀಡದಿರುವುದು ನಮ್ಮ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲದಂತಾಗುತ್ತದೆ.
ಜೊತೆಗೆ ದೇಶದ ಉತ್ಪನ್ನಗಳಿಗೆ ಬೆಲೆ ದೊರೆಯುವುದಿಲ್ಲ. ಇದರಿಂದ ರೈತರು ಸಾಲಗಾರರಾಗುತ್ತಾರೆ, ಆತ್ಮಹತ್ಯೆ ಪ್ರಕರಣ ಹೆಚ್ಚುತ್ತವೆ ಎಂದು ಕುರುಬೂರು ಶಾಂತಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿ ಆಗ್ತದೆ ನಮ್ಮ ಪರಿಸ್ಥಿತಿ. ಈಗ ಸಾಲಗಾರರಾಗಿದ್ದೀವಿ, ಇದನ್ನು ನಾವು ಯಾವ ರೀತಿಯಾಗಿ ಎದುರಿಸೋದು ಅನ್ನುವಂಥ ಮಾತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಗಿರಾವ್ ಹಾಕುವಂಥದ್ದು, ಯಾರೋ ಬಂದು ಕೇಳುವಂಥದ್ದು, ಒಂದು ಹೋರಾಟವನ್ನು ಅಥವಾ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರೆ ಈಗ ಉತ್ತರ ಸ್ಟಾರ್ಟ್ ಆದಂಗೆ ಆಗಿದೆ. ಇದು ಮಾಡಲೇಬೇಕಾಗಿದೆ. ಯಾಕಂದರೆ ಮೊದಲನೇದಾಗೆ ಈ ಒಂದು ಒಕ್ಕಲ್ತನಕ್ಕೆ ಲಾಭದ ಉದ್ಯೋಗ ಅಲ್ಲ, ಏನೋ ಹೊಟ್ಟೆಗೆ ಆಗ್ತದೆ ರೈತರಿಗೆ ಬದುಕಿಸ್ತಾ ಅನ್ನೋದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಅದ್ರ ಉಳಿತಾಯ ಆಗೋದು ಅಷ್ಟರಲ್ಲ, ಏನೋ ಬಟ್ಟೆಗೆ ಹೊಟ್ಟೆಗೆ ಬಸ್ ಅಷ್ಟಾದ್ರೆ ಮುಗಿದೈತೆ. ಅದು ಮತ್ತು ಸಾಲ ಮಾಡುವಂಥ ಪ್ರಸಂಗ. ಅದು ದೊಡ್ಡ ಬೆಳೆಯನ್ನು ಹಾಕಿದರೆ ಸಾಲ ಮಾಡಬೇಕು, ಆ ಸಾಲ ಮರಳಿಸುವಂಥ ಶಕ್ತಿ ಇಲ್ಲ. ಇವತ್ತು ಅನೇಕ ಇವತ್ತು ಅವ್ರ ಪ್ರಾಥಮಿಕ ಪತ್ತಿನ ಸಂಘಗಳಾಗಿರ್ಬೋದು ಅಥವಾ DCC ಬ್ಯಾಂಕ್ಗಳಾಗಿರ್ಬೋದು ಮತ್ತು ಯಾವುದೇ ಬ್ಯಾಂಕ್ಗಳಾಗಿರ್ಬೋದು ಸಾಲ ತೆಗೆದು ನೋಡಿ ನೀವು ಇವತ್ತು ರಿಸಲ್ಟ್ ನಿಮ್ಮ ಕಣ್ಣು ಮುಂದಿದೆ. ಕೇವಲ ಪ್ರತಿ ವರ್ಷ ನಾವು ಬರೋದು, ಬಡ್ಡಿ ತುಂಬುವುದು, ಸಾಲ ಅಲ್ಲೇ ಇಟ್ಟು ಹೋಗಿಬಿಡೋದು. ಇದು ರೈತನ ದುಸ್ಥಿತಿ. ಯಾಕೆ ರೈತರಿಗೆ ಸಾಲ ಮುಟ್ಟಿಸಬಾರ್ದು ಅಂತಂದ್ರೆ ಅವರಷ್ಟು ದುಷ್ಟರ ತಮ್ಮ ಭೂಮಿಯನ್ನು ಬ್ಯಾಂಕಿಗೆ ಅಡುವಿಟ್ಟ ಮಾರ್ಟ್ಗೇಜ್ ಮಾಡಿ ಸಾಲ ತೆಗೆದುಕೊಂಡು ಹೋಗಿರ್ತಾರೆ. ಆ ಭೂಮಿ ಮೇಲೆ ಸಾಲ ಇದ್ದೇ ಇರ್ತದೆ, ಯಾವಾಗಲೂ ಎಂದೂ ಹೋಗಲಾರದಂಥದ್ದು. ಯಾವಾಗೋ ಒಮ್ಮೆ ಏನೋ ವೇವಪ್ ಆದಾಗ, ಅದು ಹಿಂದೊಂದು ಸೋನಿಯಾ ಗಾಂಧಿ ಅವರು ಮಾಡಿದ್ರು, 72,000 ಕೋಟಿ ರೂಪಾಯಿಗಳನ್ನು ವೇವಪ್ ಮಾಡಿದರು. ಅಂಥ ಸಂದರ್ಭದಲ್ಲಿ ಮಾಫ್ ಆಗ್ತದೆ ವಿನ ಅದು ನಿರಂತರವಾಗಿ ಆ ಭೂಮಿ ಮೇಲೆ ಸಾಲ ಇದ್ದೇ ಇರ್ತದೆ. ಅದನ್ನು ಇವತ್ತು ಅವತ್ತು ಎಷ್ಟು ರೀತಿಯಾಗಿ ಅವತ್ತಿನ ನಮ್ಮ ಮೀಡಿಯಾ ಪ್ರಚಾರ ಮಾಡಿದಪ್ಪ ಅಂತಂದ್ರೆ, ಇಲ್ಲ ದೇಶ ಹಾಳಾಗಿ ಹೋಯಿತು, 72,000 ಕೋಟಿ ರೂಪಾಯಿ ದಿವಾಳಿ ಇತ್ತು. ಇವತ್ತು 17 ಲಕ್ಷ ಕೋಟಿ ರೂಪಾಯಿ, ಅದಕ್ಕೆ ಹೆಚ್ಚಿಗದ ಅಷ್ಟು ರೂಪಾಯಿಗಳನ್ನು ಈ ಕಾರ್ಪೊರೇಟ್ಗಳಿಗೆ ಒಂದು ರೀತಿಯಿಂದ ರಿಟರ್ನ್ ಆಫ್ ಅಂದ್ರೆ ಮಾಫ್ ಮಾಡಿದಂಗೆ ಅದು ಹಾಳೇಟ ಹರಿದು ಬಿಟ್ಟಿರ್ತಾರೆ ಅಷ್ಟೇ. ಮತ್ತು ಹೊಸ ಸಾಲಕ್ಕೆ ಮತ್ತೆ ರೆಡಿ ಆಗಿರ್ತಾರೆ, ಹೊಸ ಸಾಲ ಮತ್ತೆ ತೊಗೊಂಡಿರ್ತಾರೆ. ಅವರು ತೊಗೊಳೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಮೋದಿಜಿಯವರು. ಆದರೆ ರೈತರು ಆಗಿಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳೋ ಮತ್ತೇನೋ ಮಾಡಿ ಒಟ್ಟಾರೆಯಾಗಿ ಈ ಒಂದು ಕಾರ್ಪೊರೇಟ್ಗಳಿಗೆ, ಈ ಬಂಡವಾಳಿಗರಿಗೆ ಸಾಕಷ್ಟು ಹೆಲ್ಪ್ ಮಾಡುವ ಸರ್ಕಾರ ಇವತ್ತು ರೈತಗೆ ಸದಾ ಆ ಸಾಲ ಇದ್ದೇ ಇರ್ತದೆ. 1 ಎಕರೆಗೆ ಎಷ್ಟು ಕೊಡ್ತಾರಪ್ಪ ಇವರು ಸಾಲ, ಬೆಳೆ ಸಾಲ 40,000 ರೂಪಾಯಿ. 40,000 ರೂಪಾಯಿ ಅದನ್ನು ಮುಟ್ಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಿಜವಾಗಿ ದೊಡ್ಡ ದುರಂತದ ಗತಿ. ಇದಕ್ಕೆ ಕಾರಣ ರೈತ ಏನಪ್ಪ, ಹೌದು ಚಟಗಾರ ಇರ್ಬೋದು, ಚಟಗಾರ ಯಾರಿಲ್ಲ, ಸೆರೆ ಕುಡುಕರು ಯಾರಿಲ್ಲ, ಉಡಾಡರು ಯಾರಿಲ್ಲ ಈ ದೇಶದಲ್ಲೇ. ಎಷ್ಟು ದಿನ ಈ ಸಿಗರೇಟ್ ಆಯಿತು, ಮತ್ತಿರೋದು ಅಥವಾ ಮತ್ತೆ ಬೇರೆ ಬೇರೆ ಚಟಗಾರ ಇದ್ದಂಥವ್ರು ಎಷ್ಟು ಜನ ಇಲ್ಲ. ಆದರೂ ಅವರೆಲ್ಲ ಸಾಲ ಮುಟ್ಟಿಸಿ ನೆಮ್ಮದಿ ಇದ್ದಾರಲ್ಲ. ಆದ್ರೆ ರೈತರಿಗೆ ಆದ್ರೆ ಆಗ್ತಾ ಇಲ್ಲ. ಸೆರೆಗಾರ ಇದ್ದಾರೆ, ಸೆರೆ ಕುಡಿತಾರ, ಮತ್ತೇನೋ ಮಾಡ್ತಾರೆ, ದಿವಾಳಿ ಬರ್ತಾರೆ ದುಡ್ಡನ್ನು ಅಂತೇನೋ ಹೇಳಿಕೆ ಕೊಡ್ತಾ ಇತ್ತು ಸರ್. ಈ ನಮ್ಮ ಮಧ್ಯಮ ವರ್ಗದ ಜನ ಎಂದಿರ್ಬೋದು ಅಥವಾ ಮೇಲ್ವರ್ಗದವರಾಗಿರ್ಬೋದು, ರೈತ ದುಡಿತಾ ಇಲ್ಲ. ರೈತನಷ್ಟು ದುಡಿಯೋನು ಯಾವನಿದ್ದಾನ್ರಿ? ದಿನದ 18 ತಾಸು ಆದರೂ ಅಡ್ಡಿ ಇಲ್ಲ. ರಾತ್ರಿ ನೀರು ಹಾಸಿ ನಿಮಗೆ ಗೊತ್ತಾಗ್ತದೆ. ಎಲ್ಲರೂ ನೀರು ಹಾಸಿದ್ರೆ ಯಾರಾದರೂ ನೀರು ಹಾಯಿಸ್ಲಿಕ್ಕೆ ಹೋದಾಗ ಗೊತ್ತಾಗ್ತದೆ. ಯಾಕಂದ್ರೆ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ದರೆ ನೀರು ಸರಿಯಾಗಿ ಬರ್ತಾ ಇರೋದಿಲ್ಲ, ಕಾಲುವೆಗಳು ನೀರು ಹರಿತಾ ಇರೋದು. ಅಂಥದ್ರಲ್ಲೇ ರಾತ್ರಿ ಸಮಯದಲ್ಲಿ ಹಾವು ಮತ್ತೇನು ಹುಳ ಹುಪ್ಪಡಿಗಳಿರುವಂಥ ಸಂದರ್ಭ. ಮತ್ತು ಹಗಲಿ ಹೊತ್ತಲ್ಲಿ 3 ಫೇಸ್ ಕರೆಂಟ್ ಕೊಡುವುದಿಲ್ಲ ಇಲಾಖೆಯವರು, ವಿದ್ಯುತ್ ಇಲಾಖೆಯವರು. ಹೀಗೆ ಅನಿವಾರ್ಯವಾಗಿ ರಾತ್ರಿಯಲ್ಲೇ ನೀರನ್ನು ಹಾಯಿಸುವಂಥ ಪ್ರಸಂಗ. ಹಾಗಾಗಿ ದಿನ ಹಗಲು ಅನಿವಾರ್ಯವಾಗಿ ಅವರು ನಿದ್ದಿಲ್ಲದು ಓಡಾಡುವಂಥ ಪ್ರಸಂಗಗಳು ಬಂದು ಎಷ್ಟೋ ರೈತರು ತೊಂದರೆ ಅನುಭವಿಸಿದ್ದು ನಾವು ಕಣ್ಣೆದುರು ನೋಡ್ತಾ ಇದ್ದೇವೆ. ಇಂಥ ಒಂದು ಸ್ಥಿತಿಯನ್ನು ಅನುಭವಿಸೆ ಇಷ್ಟೆಲ್ಲ ದುಡಿದ್ರು ಸಹ ಸಾಲ ಹರಿದಾಡದಂಥ ಕೆಲವು ಬಡ್ಡಿ ಎಷ್ಟ ಆಗ್ತಿರ್ತದೆ. ಅದು ಬಡ್ಡಿ ಮುಟ್ಟಿಸ್ಬೇಕು, ಮತ್ತೆಲ್ಲೋ ಕೈಗಡ ಮತ್ತೇನೋ ಸಾಲ ಮಾಡೋದು ತಂದಿರ್ತಾರೋ. ಮದುವೆ ಸಾಲ ಮಾಡ್ತಾರೆ ರೀ, ಮತ್ತೊಂದು ಸಾಲ ಮಾಡ್ತಾರೆ ರೀ. ಯಾಕ್ರಿ ಈ ಮೇಲ್ವರ್ಗದವರು ಮಧ್ಯಮ ವರ್ಗದವ್ರು ಮದುವೆ ಸಾಲ ಮಾಡೋದಿಲ್ವಾ? ಅದು ಅವ್ರು ಸ್ವಂತ ಗಳಿಕೆ ಎಲ್ಲಿದೆ ಬಂತವ್ರ ಗಳಿಕೆ ಅನ್ನೋದು ಸಹಿತ ಪ್ರಶ್ನೆ ಮಾಡಬೇಕಾಗ್ಯದ. ಇವರು ಅವ್ರಿಗಿಂತ ಉತ್ತಮವಾದ ಮದುವೆಗಳನ್ನು ಮಾಡ್ತಾರೆ. ಕಡೆಗಲ್ಲೇ ಈ ರೈತನ ಮದುವೆಯಲ್ಲಿ ಹೌದು ಮದುವೆ ಖರ್ಚು ಮಾಡ್ತಾರೆ, ಬಟ್ಟೆ ಗಿಟ್ಟೆ ಬಂಗಾರ ಖರ್ಚು ಮಾಡ್ತಾರೆ. ಅದನ್ನು ಬಂಗಾರ ಖರೀದಿ ಮಾಡಿ ತಮ್ಮ ಮತ್ತಿಗೆ ಇಟ್ಕೊಂಡಿರ್ತಾರೆ. ಅದನ್ನು ಮತ್ತು ಅದನ್ನ ಕೆಲವೊಮ್ಮೆ ಆ ಬಂಗಾರನ ಸಾಲ ತಂದು ಹೊಲಕ್ಕೆ ಹಾಕಿರ್ತಾರೆ, ಕೈಗಟ್ಟನ ಮಾಡ್ಕೊಂಡು ಮತ್ತೆ ಸಾಲ ಆಗಿರ್ತಾರೆ, ಸಾಲಗಾರ ಆಗಿರ್ತಿದ್ದಾರೆ. ಅಂತ ಏನಪ್ಪ ಅಂದರೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಮೊದಲ ಮಾರ್ಕೆಟ್ ಇಲ್ಲದಂಥ ರೈತಗ ಈಗ ಹೊಸದಾಗಿ ನಮ್ಮ ಮೋದಿಯವರು ಹೊಸ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಇಲ್ಲಪ್ಪ ಅವ್ರದ್ದು ತಂದು ಮಾರ್ಕೆಟ್ಗಳು ಪಾಪ ನಮ್ಮ ದೊಡ್ಡ ಮಾರ್ಕೆಟ್ ಅದ ಅನ್ನುವಂಥ ವಿಶಾಲ ಮನೋಭಾವದಿಂದ ಮತ್ತು ವಾದ ಮಾಡ್ತಾ ಇದ್ದಾರೆ. ರೈತನ ದಿಶಾವಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ದಿಶಾವಲ್ಲಿ ಹೇಳ್ರಿ, ನಮ್ಮ ವಸ್ತುಗಳು ಅಥವಾ ಕೃಷಿ ಉತ್ಪನ್ನದಲ್ಲಿ ಏನೂ ಇರಲಿ, ಅಮೆರಿಕೆಗೆ ಹೊರಟ್ರೆ 18% ಟ್ಯಾಕ್ಸ್ ಕೊಡಬೇಕು. ಅವ್ರು ನಮ್ಮಲ್ಲಿ ಬರೋದಾದ್ರೆ ಜೀರೋ ಅಂದಾಗ ಕಡಿಮೆ ರೇಟಿಗೆ ಇಲ್ಲಿ ಮಾರಾಟ ಮಾಡೋದ್ರಿಂದ ಲಾಸ್ ಯಾರ್ದಾಗ್ತದ? ಇಷ್ಟು ಸಿಂಪಲ್ ಲೆಕ್ಕಾಚಾರ ಬೇಡವಾ? ಇದು ನಿಜವಾಗಿಯೂ ರೈತರಿಗೆ ಲಾಭ ಆಗ್ತದನ? ಇನ್ನು ಮೋದಿಯವರು ಉತ್ತರ ಕೊಡ್ಬೇಕಾಗ್ತದೆ ಅಂತ ಹೇಳ್ತಾ, ಇದು ಇವತ್ತು ರೈತರು ಕೇಳ್ತಾ ಇರೋದು. ಒಪ್ಪಂದು ಬಿಟ್ರಿ, ದಯವಿಟ್ಟು ನಮ್ಮನ್ನು ಉಳಿಸ್ರಿ ಅನ್ನುವಂಥ ಮಾತು. ಇನ್ನು ಉಳಿಸೋದು ಅಳಿಸೋದು ಎಲ್ಲ ಮೋದಿಯವ್ರ ಕೈಲಿ ಅಂತ ಹೇಳ್ತಾ,
ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯ ಕೈಗೊಂಡು ವಂದನೆಗಳು.